ನಾಯಿಗಳಿಗೆ ಕೊಡ್ಬಾರ್ದು, ಅದಕ್ಕೆ ಅವ್ರು ತಿನ್ಬೇಡ ಅಂತ ಹೇಳಿ. ಅಲ್ಲ ನಾಯಿಗಳು ಅಲ್ಲ ಈಗ ಏನಂದ್ರೆ ಆ ಇದು ದ್ರಾಕ್ಷಿ ಅಂತಂದ್ರೆ ಅದ್ರ ವರ್ಣನೆ ಆಗ್ತಾ ಇದೆ. ಈಗ ನಾವೆಲ್ಲ ಫ್ರೆಂಡ್ಸ್ ಕೂತಾಗ ನಾವ್ ಮಾತಾಡ್ತೀವಲ್ಲ, ದ್ರಾಕ್ಷಿ ಅಂದ್ರೆ ಹಂಗೆ ಹಿಂಗೆ. ನೀವು ದ್ರಾಕ್ಷಿ ಬಗ್ಗೆ ಮಾತಾಡ್ತೀರಾ? ನಾವು ದ್ರಾಕ್ಷಿ ಬಗ್ಗೆ ಎಂದು ಮಾತಾಡಿಲ್ಲ. ಏನ್ ಮಾತಾಡ್ಬೋದು? ಕಲಾವಿದ ಅಲ್ವೇನೆ ನೀನು ಮಾತಾಡ್ಬೇಕೇನು? ಓಕೆ, ಈಗ ನ್ಯೂ ಇಯರ್ ಅಲ್ವಾ, ನ್ಯೂ ಇಯರ್ ಗೆ ಜಾಸ್ತಿ ಏನ್ ಯೂಸ್ ಮಾಡ್ತಾರೆ ಹೇಳಿ? ಎಣ್ಣೆ ಮಾತಾಡಿ ಮೇಡಮ್. ನಾನು ಪಾರ್ಟಿ ಬಗ್ಗೆ. ಕೇಕ್ಸ್, ಚಿಕನ್. ನ್ಯೂ ಇಯರ್ ಮೇಡಮ್ ನಾನು ಸ್ನಾನ ಮಾಡಿ 3 ಬಟ್ಟು ಇದು ವಿಭೂತಿ ಹಚ್ಚಿ ಅದೆಲ್ಲ ಆಗೋದಿಲ್ಲ. ಕ್ಲಾಸ್ ಎಣ್ಣೆ ಹೊಡೆಯೋಣ. ಎಣ್ಣೆ ಅಂತೂ ನ್ಯೂ ಇಯರ್ ಹೊಡೆದೇ ಹೊಡಿತೀವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಗಂಡ್ ಮಕ್ಳಂತೂ ನಾವೆಲ್ಲ ಹೊಡಿತೀವಿ, ಹೊಡಿಲೇಬೇಕು ಅನ್ಕೊಂಡಿವಿ. ಈ ಕಾಮಿಡಿ ಕಿಲಾಡಿಗಳು ಬಂದ್ಮೇಲೆ ಎಣ್ಣೆಯಿಂದ ಎಲ್ಲಾ ಇದರಿಂದ ದೂರ ಆಗಿದ್ವಿ. ಯಾವ ಎಣ್ಣೆ ಆಯ್ತು, ಈಗ ಕಾಮಿಡಿ ಕಿಲಾಡಿಗಳಿಂದ ಬ್ರೇಕ್ ಆಗಿದೆ ಅಲ್ವಾ? ಈಗ ನ್ಯೂ ಇಯರ್ ಇವತ್ ನೀವು ಪ್ಲಾನ್ ಮಾಡ್ಬೇಕು ಪಾರ್ಟಿ. ಯಾವ ರೀತಿ ಪ್ಲಾನ್ ಮಾಡ್ತೀರಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು? ಇಲ್ಲಿ ಫೋನ್ ಹಚ್ಚಲಿ, ವಿಜಾಗ್ ಫೋನ್ ಹಚ್ಚು, ಸಂಕೇತಕ್ಕೆ ಫೋನ್ ಹಚ್ಚು. ಫೋನ್ ಯಾಕೆ ಹಚ್ತೀಯ? ಗ್ರೂಪ್ ಇದಲ್ಲ ಅದ್ರಲ್ಲಿ ಮೆಸೇಜ್ ಹಾಕು. ಗ್ರೂಪ್ ಹೆಣ್ಮಕ್ಳು ಅದಾರಲ್ಲಿ ಗೊತ್ತಾದ್ರೆ ಕಾಲ್ ಮೇಲೆ ಬಿಸಾಕ ಅವ್ರನ್ನ. ಯಾರು ತೆಗೆದ್ ಹೆಣ್ಮಕ್ಳನ್ನೆಲ್ಲ ಈಗೆಲ್ಲ ಇವೆಂಟ್ ಮಾಡಕತ್ತಾನಂತಲೇ ಕೈಗೆ ಸಿಗವಲ್ಲ. ಸಂಕೇತ, ವಿಜಯ, ಸಂದೀಪ್, ಸುಮಂತ್, ಭರತ್ ಎಲ್ರಿಗೂ ಫೋನ್ ಮಾಡ. ಕಾಮಿಡಿ ಕಿಲಾಡಿಗಳು ಹೆಂಗೋ ಮುಗಿಸ್ಕೊಂಡಿವಿ. ಅದೇ ಸ್ಟುಡಿಯೋ ಮುಂದೆ ಕುಂತು ಎಣ್ಣೆ ಹೊಡೆಯೋಣ. ಅಲ್ಲ ಈಗ ನೀವ್ ಹೋಗ್ಬೇಕು, ಇಲ್ಲಿ ಮುಗಿಸ್ಕೊಂಡು ನೀವು ಹೋಗ್ಬೇಕು ಪಾರ್ಟಿಗೆ, ಪ್ಲಾನ್ ಮಾಡ್ತಿದ್ದೀರಾ? ನನಗೆ ಫಾರೆಸ್ಟ್ ಅಲ್ಲಿ ಒಂದು ಬೇಡ ಫಾರೆಸ್ಟ್. ನೀವು ಹುಡುಗಿರು ಬರ್ಬೇಕಲ್ಲ, ಯಾಕೆ ನೀವು ಪಾರ್ಟಿ? ಇಲ್ಲಿ ಸುವರ್ಣ ಮಗ ಕಾಮಿಡಿ ಕಿಲಾಡಿಗಳು ಮುಗೀತು, ಚೆನ್ನಾಗೂ ಆಯ್ತು. ಈಗ ನ್ಯೂ ಇಯರ್ ಇದೆ, ಬಾ ಪಾರ್ಟಿ ಮಾಡೋಣ. ಒಂದ್ ಕೆಲಸ ಮಾಡೋಣ, 1-2 kg ಚಿಕನ್ ಸಾಕಾಗತ್ತಾ? ಅಷ್ಟು ಸಾಕು, ಬಾ. ಚಿಕನ್ ನಾನ್ ತರ್ತೀನಿ, ಎಣ್ಣೆ ಪಾಟಿ ನೀನ್ ಕೊಡ್ಸು. ನಾನು ಎಣ್ಣೆ ಎಲ್ಲ ಹೊಡೆಯಲ್ಲ ಮಗ, ನಾನು ಈ ನಡುವೆ ಬಿಟ್ಬಿಟ್ಟೇನೆ. ರೆಸಲ್ಯೂಷನ್ ಜಾಸ್ತಿ ಹೊಡೆಯತ್ತಿದ್ದೆ ನೀನು, ಈಗ ನೀನ್ ಎಣ್ಣೆ ಹೊಡೆಯಲ್ಲ ಅಂತೀಯ. ಗೊತ್ತು, ಜಾಸ್ತಿ ನಾಟಕ ಮಾಡ್ಬೇಡ, ಬಾ. ವಿಜಯ್ ಅಂತ ಹುಡುಗ ಅದಾನ ಗೊತ್ತಾ, ತಳ್ಳಗಿರ್ತಾನಲ್ಲ ನಮ್ ಜೊತೆ ಇದ್ದಲ್ಲ. ನಮ್ ಕಂಟೆಸ್ಟೆಂಟ್ ನಮ್ಗೆ ಗೊತ್ತಿಲ್ವಾ? ಅವ್ರದ್ದು MRP ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಎಲ್ಲ ತಗೊಂಡ್ಬಿಡ್ರಿ. ನಾನು ಆರಾಮಾಗಿ ಚಿಕನ್ ತಿನ್ಕೊಂಡು ಮನೆಗೆ ಹೋಗಿ ಮಕ್ಕಂತೇನೆ. ಎಲ್ಲರೂ ಬರ್ಲಿ, ಎಲ್ಲರೂ ಎಣ್ಣೆ ಹೊಡೆಯೋಣ ಬರ್ರಿ. ಈ ಕಾನ್ಫರೆನ್ಸ್ ಅಲ್ಲಿ ನಾನು ಇದೀನಿ, ನನ್ನನ್ನು ಮಾತಾಡ್ಸ್ರಿ. ಮಾನಸಿಗನ್ ಕರ್ಕೊ, ಅವಳು ಎಣ್ಣೆ ಹೊಡಿತಾಳೆ. ಅವ್ರ ಬೇರೆ ಶುದ್ಧ ಎಲ್ಲ ಆದ್ರೂ ಬೇರೆ ಕುಡಿತಾಳ ಅವಳು. ಅವೆಲ್ಲ ಬೇಡ ಅಂದಿದ್ದಕ್ಕೆ ಮಾತಾಡ್ಬೇಡ. ಪಲ್ಲವಿ ಅವರೇ, ನೀವ್ ಇನ್ವಾಲ್ವ್ ಆಗಲ್ಲ? ಇಲ್ಲಪ್ಪ, ಪಲ್ಲವಿ ಸುಂದರ ಎಣ್ಣೆ ಪಾಟೀಲ್ ಚಿಪ್ಸ್ ತಿಂತಾಳೆ ಅವಳು. ಚಿಪ್ಸ್ ಸ್ಪ್ರೈಟ್ ಕುಡಿತಾರೆ, ಸ್ಪ್ರೈಟ್ ಕುಡಿತಾಳೆ, ಚಿಪ್ಸ್ ತಿಂತಾಳೆ, ಚಿಕನ್ ತಿಂತಾಳೆ, ಮತ್ತೆ ನಮ್ಗೆಲ್ಲ ಎಂಟರ್ಟೈನಿಂಗ್ ಡ್ಯಾನ್ಸ್ ಮಾಡ್ತಾಳೆ. ಓಕೆ ಆಯ್ತು. ಈಗ 2025 ಮುಗೀತಾ ಇದೆ ಅಲ್ವಾ? ಈ 2025ರಲ್ಲಿ ವೈರಲ್ ಆದಂತಹ ಒಂದಷ್ಟು ಡೈಲಾಗ್ಗಳು ಯಾವ್ದಾದ್ರು ನೆನಪಿದ್ರೆ ಹೇಳ್ಬೋದಾ? ಸೋಷಿಯಲ್ ಮೀಡಿಯಾದಲ್ಲೇ ಆಗಿತ್ತು. ಲಾಟ್ರಿ ಯಾರೇ ಮಾಡ್ತಾರೆ ಕೆಲಸ, ಯಾರೇ ಮಾಡ್ತಾರೆ ವಾಟ್ಸಪ್. ಎಷ್ಟಂತ ನಮ್ಗಳು ಹೊಟ್ಟೆ ಉರಿಸ್ತಿರೋ. ಹೂವಿನ ಬಾಣದಂತೆ, ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದಂತೆ ಈ ಬಂಧನನ್ನು ನೀ ಬಂದ ಮೇಲೆ ಬಾಕಿ ಮತ್ತೆ ಎಲ್ರು ಆಡಿ. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಓಕೆ, ನಾನೊಂದಷ್ಟು ವೈರಲ್ ಆದಂತಹ ಕ್ಯಾರೆಕ್ಟರ್ಗಳ ಹೆಸರು ಹೇಳ್ತೇನೆ, ಅವ್ರ ರೀತಿ ನೀವು ಆಕ್ಟ್ ಮಾಡಿ. ಮಾನ್ಸಿ ಅವರೇ ಮಾಡ್ತಾರಂತೆ, ಕಿಪಿಕೀರ್ತಿ. ಓಕೆ, ಅವಳು ನನ್ನ ಬೆಸ್ಟ್ ಫ್ರೆಂಡ್. ಓ ಹಾಯ್ ಜನರೇ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಬರ್ತಾವ್ರೆ. ದಚ್ಚು, ನಿನಗಿದು ನ್ಯಾಯ? ದಚ್ಚು, ಇದು ನಿನಗೆ ನ್ಯಾಯನ ದಚ್ಚು? ನಿನಗೆ ಮಾಡ್ಬೋದಾ ದಚ್ಚು? ಯಾಕೆ ಹಿಂಗ್ ಮಾಡ್ದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.